25-30 ವರ್ಷದಿಂದ ಆತ್ಮೀಯವಾಗಿ ಸಂಬಂಧ ಇದೆ. ಅದಕ್ಕೆ ಆ ಸಮಾವೇಶಕ್ಕೆ ಸಹಕರಿಸಿಕೊಂಡು ಪರವಾನಗಿ ವ್ಯವಸ್ಥೆಗೆ ಸಹಕರಿಸಿ ಅವರಿಗೂ ಕೂಡ ಹೋಗಿ ಆಮಂತ್ರಣ ಕೊಡ್ತೀನಿ. ನಾನು ಕೂಡ ಮಾತಾಡ್ತೀನಿ. ಒಂದು ಈ ಜಗಳ ಕಿರಿಕಿರಿ ಅನ್ನತಕ್ಕಂಥದ್ದು ಮುಕ್ತಾಯ ಈ ರೀತಿ ಮಾಡುವಂತ ನಮ್ಮ ಅಪೇಕ್ಷೆ. ನೀವು ಕೂಡ ಸಹಕರಿಸಿರಿ. ಅದಕ್ಕೆ ಪರ್ಮಿಷನ್ ವ್ಯವಸ್ಥೆಗೆ ಎಲ್ಲೂ ಕೂಡ ಕಾನೂನು ಸುಮ್ಮನೆ ಉದ್ದೇಶದಾರಂದ ಜಿಷಿಯಿಂದ ಅಧಿಕಾರಿಗಳೊಂದು SP ಇದೆಲ್ಲೂ ಡಿಪೆಂಡ್ ಆಗಲ್ಲ, ಪ್ರಶ್ನೆ ಇಲ್ಲ. ಇಷ್ಟು 5 ಸಮಾವೇಶಗಳು ಅದು ಎಲ್ಲಿ ಸಮಸ್ಯೆ ಬಂದಿದೆ ಬರೋದಿಲ್ಲ. ಅದು ಯಾಕೆ ಬೈದಪ್ಪ ಅಂತ ನಾನು ಕೇಳಿದ್ರೆ ಒಂದೇ ಹೇಳಿದ್ರು, ಮನಸ್ಸು ಬಂದಂಗೆ ಹಿಂದೂ ದೈವತೆಗಳಿಗೆ ಬೈದಾಗ ಜ್ವರ ಸುಮ್ಮನೆ ಹೆಂಗೆ ಕೊಡ್ಬೇಕ್ರಿ, ಒಂದ್ಸಲ ಅವ್ರು ಪ್ರತಿ ಕ್ಷೇತ್ರದಲ್ಲಿ ಬೈದಾಗ ನಾವು ಒಂದ್ಸಲ ಬೈದೀನಿ, ಅದಕ್ಕೆ ಏನು ನಿಲ್ಸದ ಅಂತ. ಅದಕ್ಕಾಗಿ ಅದು ಏನೇ ಆಗಿದೆ ಮುಗಿದು ಹೋಗಿದೆ. ಅದಕ್ಕಾಗಿ ಬೆಳೆಸೋದಕ್ಕಿಂತ ಸಮಸ್ಯೆ ಪರಿಷ್ಕಾರ ಮಾಡೋಣ ಅಂತ ಈ ಒಂದು ಚಿಂತನೆಗೆ ನಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದನ್ನು ಹೇಳಿ, ಮಹಾಸನ್ನಿಧರು ಒಂದೆರಡು ಶಬ್ದದಲ್ಲಿ ಆಶೀರ್ವಚನ ನೀಡಿ ನಮ್ಮ ಈಶ್ವರವರು ಭವಿಷ್ಯ ಒಳ್ಳೆಯ ರೀತಿಯಿಂದ ಬೆಳೀಲಿಕ್ಕೆ ನಾಡಿನ ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಕನಸು ಎಲ್ಲ ತಾಣಗಳಲ್ಲಿ ಮೀಡಿಯಾದಲ್ಲಿ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ನಾನಂದೆ, ಈ ಸದ್ಯ ಮುಖ್ಯಮಂತ್ರಿ ಗುರುದಳಿ ನಡೆದದ ಆ ಟೈಮ್ನ ನ್ಯೂಸ್ ಸ್ಟೇಟ್ಮೆಂಟ್ ಕೊಟ್ಟು ಪಾಪ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದ್ರಿ ಅಂತ ನಾನು ಹೇಳಿದ್ದೆ. ಯಾಕಂದ್ರೆ